ಇವತ್ತು ನಾನು ತೆಲಂಗಾಣದ ತಾಂಡೂರ್ಲಿಂತ ಲಿಂಕ್ ಎಕ್ಸ್ಪ್ರೆಸ್ಗೆ ನಾ ಸೇಡಂ ಹೋಗ್ಲತ್ತೀನಿ. ಈ ಲಿಂಕ್ ಎಕ್ಸ್ಪ್ರೆಸ್ ಪ್ರತಿದಿನ ನಮ್ ಸೇಡಂಲಿಂತ 4 ಗಂಟೆಗೆ ಹೋಗ್ತದ. ಈಗ ಇಲ್ಲಿ ನೋಡ್ಲತ್ತಿರಲ್ಲ ಎಲ್ಲ ಖಾಲಿ ಅದ. ಈಗ ನಮ್ ಸೇಡಂ ಬಂತಪ್ಪ ಅಂದ್ರ ಜನ ಜಾತ್ರಿ ಸಾರ್ವಜನಿಕರು ಏನ್ ನಮ್ ಸೇಡಂ ತಾಲೂಕದಾಗ ಕಲ್ಯಾಣ ಕರ್ನಾಟಕದಾಗ ಇರ್ತಾರಲ್ಲ ಎಲ್ಲ ಕೂಲಿ ಕಾರ್ಮಿಕರು ಇದೇ ಟ್ರೈನಿಗೆ ಹೋಗ್ತಾರ. ಸಾವಿರಾರು ಜನ ನಮ್ ಸೇಡಂ ತಾಲೂಕದಾಗ ಇರ್ತಾರ. ಅಲ್ಲಿದ ಹತ್ತಾರ ಮತ್ತ ಅಲ್ಲಿ ಆದ್ಮೇಲೆ ಚಿತ್ತಾಪುರ್ನಾಗ ಇರ್ತಾರ. ಚಿತ್ತಾಪುರ ಆದ್ಮೇಲೆ ನಾಲ್ವಾರ್ನಾಗ ಇರ್ತಾರ. ನಾಲ್ವಾರ್ ಆದ್ಮೇಲೆ ಯಾದಗಿರ್ ಬಂತಪ್ಪ ಅಂದ್ರೆ ಫುಲ್ ಪ್ಯಾಕ್ ಆಗೋಗ್ತದ. ನಾವ್ ಆ ಕಡೆ ಈ ಕಡೆ ಹೋಗ್ಬೇಕಂದ್ರೆ ಬಾಳ ತೊಂದ್ರೆ ಆಗ್ತದ. ಅದ್ರ ಸಲಕ್ ನಾ ಏನಂತೀನಪ್ಪ ಅಂದ್ರು ಈ ಲಿಂಕ್ ಎಕ್ಸ್ಪ್ರೆಸ್ಸಿಗೆ ಮುಂದೆ ಒಂದು 4 ಜನರಲ್ ಡಬ್ಬ ಹಾಕ್ರಿ, ಹಿಂದೊಂದು 4 ಹಾಕ್ರಿ. ಮತ್ತ ಈ ಕಲ್ಯಾಣ ಕರ್ನಾಟಕಲಿಂದ ಬಹಳ ಮಂದಿ ಏನು ಬೆಂಗಳೂರು ಕೆಲ್ಸಕ್ಕೆ ಹೋಗ್ತಾರಲ್ಲ ಸ್ಪೆಷಲ್ ಆಗಿ ಒಂದು 2 ಟ್ರೈನ್ ಹಾಕ್ರಿ. ಅವು ಟ್ರೈನ್ ಹೆಂಗಿರ್ಬೇಕಪ್ಪ ಅಂತಂದ್ರೆ ಇಲ್ಲಿಂದ ಬೆಂಗಳೂರು ತನಕ ಬರೀ ಲೋಕಲ್ ಇರ್ಬೇಕು. ಇಲ್ಲಿ ಒಂದು 2 ಓದುವಪ್ಪ ಅಂದ್ರೆ 2 ಆ ಕಡೆಲಿಂದ ಬಂದು ಅಂದ್ರೆ ಎಲ್ಲಾ ಸಾರ್ವಜನಿಕರಿಗೆ ಅನುಕೂಲ ಆಗ್ತದ. ಅಲ್ಲ ರೀ, ನಾವು ಚುನಾವಣೆ ಟೈಮ್ನಾಗು MLA ಗಳು ಇರ್ತೀರಿ, MP ಇರ್ತೀರಿ, ದೊಡ್ಡ ಅಧಿಕಾರಿಗಳು ಇರ್ತೀರಿ, ಏನ್ ಆಡಳಿತ ವರ್ಗದವ್ರು ಇರ್ತೀರಿ. ನೀವು ಒಂದು ಸರಿ ಇಂತ ಜನರಲ್ ಡಬ್ಬದಾಗ ಒಂದು ಸರಿ ನೀವು ಸೇಡಂಲಿಂತಿಲ್ಲ ಬೆಂಗಳೂರಿಗೆ ಹೋಗ್ರಿ. ಈ ಬಡವರ ಪರಿಸ್ಥಿತಿ ಏನದಂತ ಅವಾಗ ನಿಮಗ್ ಗೊತ್ತಾಗ್ತದ. ನೀವು ವಿಮಾನ್ಯಾಗ ಹೋಗ್ತೀರಿ, AC ಕಾರ್ನ್ಯಾಗ ಹೋಗ್ತಿದ್ರಿ, ಮತ್ತ AC ರಿಸರ್ವೇಶನ್ ದಾಗ ದೊಡ್ಡ ಈ ಟ್ರೈನ್ಗಳನ್ನ AC ದಾಗ ಹೋಗ್ತೀರಿ. ಜನಸಾಮಾನ್ಯರ ತೊಂದ್ರೆ ನಿಮಗ್ ಗೊತ್ತಾಗಲ್ಲ. ಈಗ ಸೇಡಂ ರೈಲ್ವೆ ಸ್ಟೇಷನ್ ದಾಗ ಎಷ್ಟು ಜನ ಅಂತ ನಿಮ್ಗೆ ಲೈವ್ ಮೂಲಕ ತೋರಿಸ್ತಿದೀನಿ, ಬರ್ರಿ. ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಾ, ನಮ್ಮ ಸೇಡಂ ತಾಲೂಕಾ ರೈಲ್ವೆ ಸ್ಟೇಷನ್ದಾಗಿದ್ದೀನಿ. ಈಗ ಲಿಂಕ್ ನಾಂದೇಡ್ ಎಕ್ಸ್ಪ್ರೆಸ್ ಬಂದದ. ಜನರಲ್ ಡಬ್ಬ ನೋಡ್ರಿ ಹೆಂಗವ. ಈ ತರ ಜನರಲ್ ಡಬ್ಬ ಇರ್ತಾವ. ಇಷ್ಟು ಮಂದಿ ಸಾರ್ವಜನಿಕರು ಒಂದೇ ಡಬ್ಬಿದಾಗ ಏರ್ಬೇಕು ನೋಡ್ರಿ. ನಮ್ಮ ಕಲ್ಯಾಣ ಕರ್ನಾಟಕದ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆದಂತ ನಿಮ್ಮೆಲ್ಲರಿಗೂ ಲೈವ್ ಮೂಲಕ ತೋರಿಸ್ಲತ್ತೀನಿ. ಇಲ್ಲಿ ನೋಡ್ರಿ, ನಾವೆಲ್ಲ ಎಷ್ಟು ಕಷ್ಟಪಟ್ಟು ಹೋಗ್ತೀವಿ. ಈಗ ಇಲ್ಲಿ ನೋಡ್ರಿ ಯಾವ ತರ ಜನರಲ್ ಡಬ್ಬದಾಗ ಈ ತರ ಎಲ್ಲ ಗಂಟುಗಳು ಅದು ಇದು ತಗೊಂಡು ಈ ತರ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತದ. ಅದಕ್ಕೆ ನಮ್ಮ ಮನವಿ ಏನದಪ್ಪ ಅಂತಂದ್ರೆ ಜನರಲ್ ಬೋಗಿಗಳು 2 ಇರ್ತಾವ, 4 ಇಲ್ಲ 5 ಹಾಕಬೇಕು. ಇಲ್ಲಿ ನೋಡ್ರಿ ತಮಾಷೆ ಹೆಂಗ, ಇವರೆಲ್ಲರೂ ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೂ ಕೆಲಸ ಮಾಡ್ಲಕ್ಕೆ ಹೋಗ್ತಾರ. ಇಲ್ಲೇನ ನಾವೆಲ್ಲ ಒಂದು ಸರಿ ಇಂಥ ಬೋಗಿಗಳನ್ಯಾಗ MLA ಆಗಲಿ MP ಆಗಲಿ ಏನು ಅಧಿಕಾರಿಗಳು ಇರ್ತಾರಲ್ಲ ಅವ್ರೆಲ್ಲರೂ ಇಂಥ ಬೋಗಿದಾಗ ಒಂದು ಸರಿ ಬೆಂಗಳೂರಿಗೆ ಹೋಗಿ ಬಂದ್ರ ಅಂದ್ರೆ ಬಡವರ ಪರಿಸ್ಥಿತಿ ಏನಾದ ಅಂತ ಪ್ರತಿಯೊಬ್ಬರಿಗೆ ಗೊತ್ತಾಗ್ತದೆ. ಇಲ್ಲಿ ನೋಡ್ರಿ ಇವ್ರು ಗಂಟುಗಳು ತಗೊಂಡ್ ಹೋಗ್ಬೇಕು, ಸಣ್ಣ ಮಕ್ಕಳಿಗೆ ಎತ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡ್ರಿ ಎಷ್ಟು ಪ್ರಾಬ್ಲಮ್ ಅದ. ಈಗ ಹೆಂಗ್ ಹೋಗ್ಲತ್ತಾರ ನೋಡ್ರಿ. ಈ ತರ ತೊಂದ್ರೆ ಸಾರ್ವಜನಿಕರು ಪ್ರತಿನಿತ್ಯ ಅನುಭವಿಸ್ತಾರ. ಸೇಡಂಲಿಂದ ಬೆಂಗಳೂರಿಗೆ 3 ಟ್ರೈನ್ ಅವ. 3 ಟ್ರೈನ್ ಇದ್ರು ಫುಲ್ ಹೋಗ್ತಾವ ನೋಡ್ರಿ. ಈ ತರ ಪರಿಸ್ಥಿತಿ ಅದ. ಈಗ ಎಲ್ಲ ನೋಡಿ ಇವೆಲ್ಲ ಗಂಟುಗಳು ತಗೊಂಡು ಇದು ಜನರಲ್ ಡಬ್ಬ ಪರಿಸ್ಥಿತಿ. ಫುಲ್ ಸೀಟುಗಳಿಗೆ ಎಷ್ಟು ಜನ ಕೂತಾರ ಅಂದ್ರೆ ಅಷ್ಟು ಸಾರ್ವಜನಿಕರು ಇದ್ರಾಗಾರ. ಈ ತರ ಪರಿಸ್ಥಿತಿ ಅದ. ಸಂಬಂಧಪಟ್ಟವರು 2 ಬೋಗಿ ಹಾಕಿರ್ತಾರಲ್ಲ, ಒಂದೊಂದು ಟ್ರೈನಿಗೆ 4 ಇಲ್ಲ 5 ಜನರಲ್ ಬೋಗಿ ಹಾಕ್ಬೇಕು. ಇಲ್ಲಪ್ಪ ಅಂತಂದ್ರು ಜನರಲ್ಲೇ ಒಂದು ಟ್ರೈನೇ ಮಾಡ್ಬೇಕು. ಒಂದಿಲ್ಲ 2 ಟ್ರೈನ್ ಮಾಡಿದ್ರ ಅಂದ್ರೆ ಎಲ್ಲಾ ಸಾರ್ವಜನಿಕರು ಅದ್ರಾಗ ಆರಾಮಾಗಿ ಹೋಗ್ತಾರೆ. ಈ ತರ ಪರಿಸ್ಥಿತಿ ನೋಡ್ರಿ. ಸಾರ್ವಜನಿಕರು ನಾವೆಲ್ಲರೂ ಓಟ್ ಹಾಕಿಕೇಸಿ ನಮ್ಮ ಮನಿ ಮಠ ಬಿಟ್ಟು ಬೆಂಗಳೂರಿಗೂ ಅಲ್ಲಿ ಹೊಟ್ಟಿಪಾಡಿಗಾಗಿ ನಾವು ಜೀವನ ಮಾಡ್ಲಕ್ ಈ ತರ ಪರಿಸ್ಥಿತಿ ಮಿನಿಮಮ್ ಅಂತಂದ್ರು ಒಂದು 14 ತಾಸು ಹೋಗ್ತದೆ ಟ್ರೈನ್. 14 ತಾಸು ಈ ತರ ಕಷ್ಟಪಟ್ಟು ಹೋಗ್ತಾರೆ ನೋಡ್ರಿ ಜನಗಳು. ಈ ತರ ನೋಡ್ರಿ ಲೈವ್ ತೋರಿಸ್ಲತ್ತೀನಿ ನೋಡ್ರಿ. ಎಷ್ಟು ಕಷ್ಟ ಬೇರೆ ಹಂಗೆ ತೋರಿಸ್ತೀನಿ. ಹಿಂಗ ಕಳಿಸ್ಲಕ್ ಹೋಗೋರು ಬರೋರು ಇಲ್ಲಿ ನೋಡ್ರಿ. ಸಣ್ಣ ಮಕ್ಕಳು ಎಷ್ಟು ಅನುಭವಿಸ್ತಾರೆ ಅಂತಂದ್ರೆ ಈ ತರ ಪರಿಸ್ಥಿತಿ ಆದ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಪೆಷಲ್ ಏನಪ್ಪ ಇನ್ನೊಂದು ಟ್ರೈನ್ ಬೇಕಾ ಬೇಡ, ಮತ್ತ ಬೋಗಿ ಎಕ್ಸ್ಟ್ರಾ ಬೇಕಲ್ಲ ನೋಡ್ರಿ. ಇವರೆಲ್ಲ ಏರ್ಸ್ಲಕ್ ಬಂದಾರ. ಇವ್ರಿಗೆ ಕೇಳತ್ರಿ, ಇವ್ರನ್ನ ಏನಂತಾರ ಎಕ್ಸ್ಟ್ರಾ ಬೋಗಿಗಳು ಬೇಕು, ಇನ್ನೊಂದು ಟ್ರೈನ್ ಹಾಕಿದ್ರ ಅಂದ್ರೆ ಸಾರ್ವಜನಿಕರು ಆರಾಮ್ ಬರ್ತಾರ. ಅಕಸ್ಮಾತ್ ದೊಡ್ಡ ಅಧಿಕಾರಿಗಳು MLAಗಳು MP ಗಳು ಮತ್ತು ತಹಸೀಲ್ದಾರ್ AC PSI ಸರ್ಕಲ್ ಅವರೆಲ್ಲ ದೊಡ್ಡ ಆಫೀಸರ್ಗಳು ಅವರೆಲ್ಲ ಇರ್ತಾರಲ್ಲ, ಇಂಥ ಜನರಲ್ ಬೋಗಿದಾಗ ಒಂದು ಸರಿ ಹೋಗ್ಬೇಕು. ಅವ್ರು
ಒಂದು ಸರಿ ಹೋಗಿರಂದ್ರೆ ಜನಸಾಮಾನ್ಯರ ತೊಂದರೆ ಏನಂತ ಅವಾಗ ಗೊತ್ತಾಗ್ತದ. ಈಗ ಇಂತಿಂತ ಗಂಟುಗಳು ತಗೊಂಡು ನಾವು ಜನರಲ್ದಾಗ ಹೋಗ್ಬೇಕು. ನಾವು ನಿಮಗೆ ಓಟ್ ಹಾಕಿ ಆರಾಮ್ ಗೆಲ್ಸಿರ್ತೀವಿ, ನೀವು ಆರಾಮ್ ಮನೆಗಿರ್ರಿ. ನಾವ್ ಹೆಂಗ್ ಹೋಗ್ತೀವಿ ಹೆಂಗ್ ಬರ್ತೀವಿ ಅಂತ ನಿಮ್ಗೆ ಏನು ಟೆನ್ಷನ್ ಇರಲ್ಲ. ನಮ್ದು ಏನ್ ಮನವಿ ಅದಂತಂದ್ರೆ ದಯವಿಟ್ಟು ಇನ್ನ ಒಂದ್ 2 ಟ್ರೈನ್ ಎಕ್ಸ್ಟ್ರಾ ಹಾಕ್ರಿ. ಜನರಲ್ ಬೋಗಿಗಳು ಮಿನಿಮಮ್ ಮುಂದೊಂದು 5 ಹಿಂದೊಂದು 5 ಆಯ್ತು ಅಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತದಂತ ನಂದು ಒಂದು ಚಿಕ್ಕ ಮನವಿ. ಇಲ್ಲಿ ನೋಡ್ರಿ ಟ್ರೈನ್ ಹೋಗ್ಲತ್ತದ. ಈಗ 4 ಗಂಟೆಗೆ ಬಿಟ್ಟತಪ್ಪ ಅಂತಂದ್ರೆ ಬೆಂಗಳೂರು 4 ಗಂಟೆಗೆ ಹೋಗ್ತದ ಅಂದ್ರೆ 12 ತಾಸು ಜರ್ನಿ ಇರ್ತದ. ಹೆಣ್ಮಕ್ಳು ಮಕ್ಳಿಗೆಲ್ಲ ತಗೊಂಡು ಯಾವ ತರ ಪರೇಶಾನ್ದಾಗ ಹೋಗ್ತಾರ ಅಂತ ಈ ಟ್ರೈನ್ ಯಾರು ಹೋಗ್ತಾರ ನೋಡು ಅವ್ರಿಗೆ ಅಷ್ಟೇ ಗೊತ್ತಾಗ್ತದ. ಎಲ್ಲರಿಗೂ ಒಳ್ಳೇದಾಗಲಿ. ನಾನು ನಿಮ್ಮ ಶೇಖರ್ ಸೇಡಂ.